ಇಲ್ಲದಿದ್ದರೆ ನಾವೆಲ್ಲ ಬದುಕಲಿಕ್ಕೆ ಸಾಧ್ಯ ಇಲ್ಲ. ಬಹುಶಃ ಅವತಾರ ಪುರುಷರು ಯಾವಾಗ ಹುಟ್ಟುತ್ತಾರೆ ಅವಾಗೆಲ್ಲ ಸಮಾಜ ಉದ್ಧಾರ ಆಗುತ್ತೆ. ಇಂದಿನ ದಿವ್ಯ ಸಾನ್ನಿಧ್ಯತೆಯನ್ನು ವಹಿಸಿರುವ ರಂಭಾಪುರಿ ಶ್ರೀಗಳು ಅವತರಿಸಿ ಹಸಿರು ಕ್ರಾಂತಿಯನ್ನು ಏನಾದರೂ ಅವರು ರಾಷ್ಟ್ರ ಮಟ್ಟದಲ್ಲಿ ಬೆಳೆದೇ ಇದ್ರೆ ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆಗಲಿಕ್ಕೂ ಕಷ್ಟ ಇತ್ತು, ಇಂದಿನ DK ಶಿವಕುಮಾರ್ ಮುಖ್ಯಮಂತ್ರಿ ಆಗಲಿಕ್ಕೆ ಕಷ್ಟ ಇತ್ತು ಅಂತ ಅನ್ಕೋತೀನಿ ನಾನು. ದಿಟ್ಟತನದಿಂದ ಈ ಸಮಾಜವನ್ನು ಬಡಿದೆಬ್ಬಿಸುವಂತ ಕೆಲಸವನ್ನು ಯಾರಾದರೂ ಮಾಡಿದ್ದಾರೆ ಅಂದ್ರೆ ಅದು ನಮ್ಮ ಹೆಮ್ಮೆಯ ಪೀಠ ರಂಭಾಪುರಿ ಶ್ರೀಗಳು ಇಂದಿನ ದಿವ್ಯ ಸಾನ್ನಿಧ್ಯತೆಯನ್ನು ವಹಿಸುವುದರ ಜೊತೆಗೆ ರಾಷ್ಟ್ರದಾದ್ಯಂತ ಎಲ್ಲೆಲ್ಲಿ ನಮ್ಮ ಸಮಾಜ ಇದೆ ಅದನ್ನೆಲ್ಲ ಬಡಿದೆಬ್ಬಿಸಿದ್ದಾರೆ. ಅಮೆರಿಕಕ್ಕೆ ಹೋಗುವಾಗ ವಿವೇಕಾನಂದರು ಹೇಳಿದಲ್ಲ, ನಾನು 100 ಜನ ಕೊಟ್ಬಿಡ್ರಿ ಯುವಕರನ್ನಂತ. ಹಂಗ ನಮ್ಮ ಸಾನ್ನಿಧ್ಯ ವಹಿಸಿದಂತ ಸನ್ನಿಧಿಯವರು ಬಹುಶಃ ಅವರು ಈ ಪೀಠಕ್ಕೆ ಆಗಿರದೇ ಇದ್ರೆ ಪೈಪೋಟಿ ಅದು ಬೇರೆ, ಆದ್ರೆ ಈ ಪೀಠಕ್ಕೆ ಅವರು ಬಂದ ನಂತರ ಮಾಡಿದಂತ ರಾಷ್ಟ್ರೀಯ ಕ್ರಾಂತಿ ನಿಮ್ಗೆಲ್ಲ ಗೊತ್ತಿದೆ. ಆದ್ರೆ ನಾನು ನೆನಪು ಮಾಡಕ್ ಮಾತ್ರ ಇಷ್ಟಪಡ್ತೀನಿ. ಈಗ ವೀರಶೈವ ಲಿಂಗಾಯತ ಅನ್ನೋದನ್ನು ಬೇರೆ ಬೇರೆ ಮಾಡುವಂತಹ ಸಂದರ್ಭದಲ್ಲಿ ದಿಟ್ಟತನದಿಂದ ಮಹಾಸಭಾದ ಅಧ್ಯಕ್ಷರು ನಿಮ್ಮ ಮುಂದೆ ಹೇಳಿದರು, ಎಂದಾದರೂ ಆಗಲಿ ವೀರಶೈವ ಮತ್ತು ಲಿಂಗಾಯತ ಒಂದೇ ಅನ್ನೋದನ್ನ ದಿಟ್ಟತನದಿಂದ ಏನು ಹೇಳಲಿಕ್ಕೆ ಧೈರ್ಯ ಕೊಟ್ಟಂತ ವ್ಯಕ್ತಿ ಯಾರಂದ್ರೆ ಅದು ನಮ್ಮ ಸಾನ್ನಿಧ್ಯತೆಯನ್ನು ವಹಿಸಿರುವಂತ ರಂಭಾಪುರಿ ಪೀಠದ ಮಹಾಸನ್ನಿಧಿ. ಇವರೊಂದು ಅವತಾರ ಶ್ರೀ ಬರದೇ ಹೋಗಿದ್ರೆ ಎಲ್ಲೇ ಒಂದು ಮನೆಯಾಗಿ ನಿಂತಿದ್ದು ನಾವು. ಯಡಿಯೂರಪ್ಪನವರಿಗೆ ಅಷ್ಟು ದಿಟ್ಟತನದಿಂದ ಮುಂದೋಗಲಿಕ್ಕೆ ಧೈರ್ಯ ಕೊಟ್ಟವರು ಅಂದ್ರೆ ಎಲ್ಲರಿಗೂ ಗೊತ್ತಿದೆ. ಮಾತಾಡಲ್ಲ ಯಾರು, ಮಾತಾಡಲಿಲ್ಲ ಅಂದ್ರೆ ಸುಮ್ಮನಾಗ್ತೀವಿ, ಸುಮ್ಮನಾದ್ರೆ ನಾವು ಬೆಳಕಿಗೆ ಬರುವುದಿಲ್ಲ. ಆದರೆ ಗುರುಗಳು ತಮ್ಮ ಧರ್ಮ ಸಮ್ಮೇಳನಗಳಿಂದ ಸಮಾಜದಲ್ಲಿರುವಂತಹ ಕಟ್ಟಕಡೆಯ ಮಟ್ಟಕ್ಕನ್ನು ಮುಟ್ಟಿದ್ದಾರೆ. ಅವರು ಕಟ್ಟಕಡೆಯ ವ್ಯಕ್ತಿಯನ್ನು ಮುಟ್ಟಿದ್ದಾರೆ. ಮುಟ್ಟಿ ಅವರನ್ನು ಬಡಿದೆಬ್ಬಿಸಿ ಅವರ ಎಚ್ಚರಗೊಳಿಸುವುದರ ಜೊತೆಗೆ ಸಮಾಜದಲ್ಲಿ ನೀವು ಇರಲೇಬೇಕು, ನೀವು ಈ ಕೆಲಸ ಮಾಡಲೇಬೇಕು ಅಂತ ಹೇಳ್ತಿದ್ದಾರೆ. ಈಗೂ ಸಹಿತ ಮುಂದುವರಿಸಿದ್ದಾರೆ. ಎಲ್ಲ ಭಾಗದ ಜನಾಂಗವನ್ನು ಅವರಿಗೆ ಬಡಿದೆಬ್ಬಿಸಿದ್ದಾರೆ. ವೀರಶೈವ ಜನಾಂಗ ಬೇರೆ ಜನಾಂಗಕ್ಕೆ ವಿರೋಧ ಅಲ್ಲ ಅನ್ನೋದನ್ನು ಅವರು ಎಚ್ಚರಿಸಿದ್ದಾರೆ. ಕೆಲವರು ಅನ್ಯತಾ ಭಾವಿಸಿ ಬೇರೆ ಬೇರೆ ಮಠದ ಪೀಠಾಧಿಪತಿಗಳು ಹೇಳಿದಾಗ ಮುಂದೊಂದು 6 ತಿಂಗಳ 1 ವರ್ಷಕ್ಕೆ ಅವರಿಗೆ ತಮಗೆ ತಿರುಗು ಮಂತ್ರ ಆಯಿತು. ನಿಮ್ಗೆಲ್ಲರಿಗೂ ಗೊತ್ತಿದೆ ಆ ವಿಷಯ, ನಾನು ಹೇಳುವಂಥದ್ದಲ್ಲ, ಅದು ನೆನಪು ಮಾಡ್ತಾ ಇದ್ದೀನಿ ಅಷ್ಟೇ. ಒಂದು ಮಾತನ್ನ ನಾನು ಮತ್ತೊಮ್ಮೆ ಹೇಳಿ, ಗುರುವಿನ ಕಾರುಣ್ಯ ಇದ್ರೆ ಮಾತ್ರ ನಾವು ಬದುಕ್ತೀವಿ ಅನ್ನೋದಕ್ಕೆ ಮಾತ್ರ ನಾನು ನನ್ನ ಮಾತನ್ನು ಹೇಳ್ತೀನಿ. ನನ್ನ ಒಂದು ವೈಯಕ್ತಿಕ ಪವಾಡ, ಸನ್ನಿಧಿಯವರು ಬಹುಶಃ ಅವರ ಆಶೀರ್ವಾದ ಇರದೇ ಇದ್ರೆ ನಾನು ಇವತ್ತು ಬಂದು ನಿಮ್ಮ ಮುಂದೆ ನಿಲ್ಲಲಿಕ್ಕೆ ಸಾಧ್ಯ ಇರ್ತಿದ್ದಿಲ್ಲ. ಯಾಕಂದ್ರೆ ನಾನು 1.5 ವರ್ಷದ ಮುಂಚೆನೇ ತೀರೋಗ್ಬಿಟ್ಟಿದ್ದೆ. ಸತ್ತು ಹೋಗುವಂತ ಸಂದರ್ಭದೊಳಗೆ ಸನ್ನಿಧಿಯವರು ನನ್ನ ಮನೆಗೆ ದಯಮಾಡಿಸಿ, ಗುರು ಇದ್ದಾನೆ ನಾವಿದ್ದೀವಿ ಅಂತ ಹೇಳಿ ಯಡಿಯೂರಪ್ಪಗಳು ಮತ್ತು ಸಿದ್ದರಮಠದ ಅಪ್ಪಗಳು ಜೊತೆಗೆ ಬಂದು ಮಹಾಸನ್ನಿಧಿಯವರು ನನಗೆ ಕಿಡ್ನಿ ಪ್ರಾಬ್ಲಮ್ ಆಗಿತ್ತು. ಅಂದ್ರೆ ಯಾಕೆ ಹೇಳ್ತೀನಿ ಅಂದ್ರೆ ಗುರುವಿನ ಕಾರುಣ್ಯ ಬೇಕು ಅನ್ನೋ ದೃಷ್ಟಿಯಿಂದ ಹೇಳ್ತಾ ಇದ್ದೀನಿ. ಏನಪ್ಪ ನೀವು ಸ್ವಂತ ಹೇಳ್ತೀರಿ ಅಥವಾ ನಿಮ್ಮ ವೈಯಕ್ತಿಕ ಹೇಳ್ತೀರಿ ಅಲ್ಲ, ಇದು ನಾನು ಹೇಳ್ತಾ ಇರೋದು ಗುರುವಿನ ಕಾರುಣ್ಯ ಇದ್ರೆ ಎಂತ ಕಷ್ಟವನ್ನು ಸಹಿತ ನಾವು ಏನನ್ನೋದೇ ಗೊತ್ತಾಗಲ್ಲ. ನಮಗೆ ಕಷ್ಟ ಬರದೇ ಇರುವಂತ ಮನುಷ್ಯರಿಲ್ಲ. ಬರಲೇಬೇಕು, ಬರ್ದಿದ್ರೆ ಏನು ಕತ್ತಲಾದ್ರೆ ಬೆಳಕಾಗಿ ಆಗಬೇಕು, ಬೆಳಕಾದ್ರೆ ಕತ್ತಲಾಗಿ ಆಗಬೇಕು. ಆ ದಿಶೆಯಲ್ಲಿ ನಾನು ಡಿಪ್ರೆಸ್ ಆದಂತಹ ಸಂದರ್ಭದಲ್ಲಿ ಸನ್ನಿಧಿಯವರು ದಯಮಾಡಿಸಿ ನನ್ನ ಮನೆಗೆ ದಯಮಾಡಿಸಿ, ಗುರು ಇದ್ದೀವಿ ನಾವು ಮುಂದೆ, ಹಿಂದೂ ಇದೀವಿ ಮುಂದೆ ಇದೀವಿ, ನೀವು ಮುಂದುವರಿದೆ ಅಂತಂದ್ರು ಅವರ ಆಶೀರ್ವಾದವನ್ನು ಪಡೆದು ಆ ಆಪರೇಷನ್ ಎಲ್ಲ ಸಕ್ಸಸ್ ಆಗುತ್ತೆ, ನೀವೇನು ಚಿಂತೆ ಮಾಡಕ್ಕೆ ಹೋಗ್ಬಿಡ್ರಿ ಅಂತೇಳಿ ಅಕ್ಷತಿ ಆಶೀರ್ವಾದ ಕೊಟ್ಟರು. ಆ ಅಕ್ಷತಿಯನ್ನ ನಾನು ಆಪರೇಷನ್ ಜೊತೆಗೆ ಇಟ್ಕೊಂಡೆ, ನನ್ನ ಕಿಸೆದಾಗ ಇಟ್ಕೊಂಡು ಕೊನೆಯವರೆಗೂ ಅದನ್ನು ಇವತ್ತಿನವರೆಗೂ ನಾವು ಬೆಳೆಸ್ಕೊಂಡು ಬಂದದ್ರಿಂದ ಮಹಾಸನ್ನಿಧಿ ಅವರ ಮುಂದೆ ಇವತ್ತು ನಾನು ತೊದಲು ನುಡಿಗಳನ್ನು ನುಡಿಯಲಿಕ್ಕೆ ನಿಮ್ಮೆಲ್ಲರ ಮುಂದೆ ಬರಲಿಕ್ಕೆ ಸಾಧ್ಯ ಆಯಿತು ಅನ್ನೋದನ್ನು ನಾನು ಹೇಳ್ತಾ ಇದ್ದೀನಿ. ಗುರುವಿನ ಕಾರುಣ್ಯ ಬೇಕು ಅನ್ನೋದನ್ನ ಎಚ್ಚರಿಸ್ತಾ ಇದ್ದೀನಿ ಅಂದ್ರೆ ನಿಮಗೂ ಅದು ಬರಬೇಕಾಗುತ್ತೆ, ಏನು ದಾರಿ ಇಲ್ಲ. ಗುರುವಿನ ಸ್ಪರ್ಶ ಎಲ್ಲಾ ಟೈಮ್ನಾಗೂ ಮನೆಗೆ ಬಂದು ಹೇಳ್ಬೇಕಂತಿಲ್ಲ, ಅಲ್ಲಿದ್ದಂಥ ವ್ಯಕ್ತಿಗೂ ಸಹಿತ ಗುರುವಿನ ಸ್ಪರ್ಶ ಆಗುತ್ತೆ. ನಿಮಗೆಲ್ಲ ಗೊತ್ತಿದೆ, ಮೊನ್ನೆ ನೀವೊಂದು ಪವಾಡ ನೋಡಿದ್ರಿ, ನೀವೆಲ್ಲ ನೋಡ್ತಿದ್ರಿ. ಏನಂತ ಹುಲೇಕರ್ ನಾಗರಾಜ್ ಅವರು ಆ ಪವಾಡ ಸ್ವಾಮೀಜಿ ಮಾಡಿದ್ದು, ಈ ಪವಾಡ ಸ್ವಾಮೀಜಿ ಮಾಡಿದ್ದು. 33 ದಿವಸ ಸ್ಥಿತಿ ಸಮಾಧಿ ಯೋಗಕ್ಕೆ ನಿಂತ
ಇದ್ದಂತ ನಮ್ಮ ವೀರಶೈವ ಜನಾಂಗದ ಶ್ರೀ 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 ರಾಜೋಟೇಶ್ವರ ಶಿವಾಚಾರ್ಯರಿಗೆ ಆಶೀರ್ವಾದ ಆಗಿದ್ದು ನಮ್ಮ ಸನ್ನಿಧಿ ಅವರು. ನಿಮ್ಗೆಲ್ಲ ಗೊತ್ತಿರಲಿ, ಅದು ಸನ್ನಿಧಿ ಅವರಿಗೆ ಅದು ಪೀಠದ ಶಾಖಾ ಮಠ ಬೇರೆ. ಅದೊಂದು ನಿಮ್ಗೆ ಎಚ್ಚರಿಕೆ. ಅಂದ್ರೆ ಹೊಸಳ್ಳಿಯ ಗಡಿನ ಹೊಸಳ್ಳಿಯ ಅಂತೂರು ಬೆತ್ತರೊಳಗೆ ಮೊನ್ನೆ ಒಂದು ಆಶ್ಚರ್ಯಕರ ವಿಷಯ ಆಯಿತು. ಎಲ್ಲರಿಗೆ ಸವಾಲಾಗಿದೆ. ಇವತ್ತು ವಿಜ್ಞಾನಕ್ಕೆ ಸವಾಲಾಗಿರುವಂತಹ ಮಠ ಏನಾದ್ರೆ ಅದು ನಮ್ಮ ಮಠ, ವೀರಶೈವ ಜನಾಂಗದ ಮಠ. ಅದರಲ್ಲಿಯೂ ಸಹಿತ ರಬ್ಬಾಪುರ ಪೀಠದ ಶಾಖಾ ಮಠ ಆಗಿತ್ತು. ಶ್ರೀಗಳು ಅವರಿಗೆ ನೀವು ಮುಂದುವರಿಯದೇ ಇರಲಿ ಕೈ ಬಿಟ್ಟಿದ್ದಾರೆ. ಶ್ರೀಗಳು ಸಹಿತ ಅಷ್ಟೇ ತಪಸ್ವಿಗಳು. ಬೆಳಿಗ್ಗೆ ಅವರು ತಪೋವನಕ್ಕೆ ಕುಂತ್ರೆ ಅಂದ್ರೆ ನೀವು ಇಷ್ಟಲಿಂಗದ ಪೂಜೆಗೆ ಕುಂತ್ರೆ ಅಂತಂದ್ರೆ ಸಾಕ್ಷಾತ್ ಡಾಕ್ಟರ್ ಗಂಗಾಧರೇಶ್ವರ ಶಿವಯೋಗಿಗಳು ಯಾವ ರೀತಿ ಕಾಣ್ತಾರೆ ಅದೇ ರೀತಿ ಇವತ್ತು ಅವ್ರ ದರ್ಶನ ನಮ್ಗೆ ಆಗ್ತೈತಿ ಅಂತಂದ್ರೆ ಬೇರೆ ನಮ್ಮಂತ ಭಾಗ್ಯರು ಬೇರೆಯವರು ಯಾರೂ ಇಲ್ಲ ಅಂತೇಳಿ ನನ್ನ ಭಾವನೆ. ಬೇರೆ ಹೇಳಕ್ಕೆ ಏನಿಲ್ಲ. ನಮ್ಮ ಹತ್ರ ಗುರುವಿನ ಆಶೀರ್ವಾದ ಒಂದೇ ನಮಗೆ ದಾರಿ ಇದ್ರೆ ಬೇರೆ ಏನಿಲ್ಲ. ನಮ್ಮ ಸಂಸಾರದ ಅನೇಕ ಜಂಜಟಗಳಲ್ಲಿ ಇದ್ದಂತ ನಾವು ಎಲ್ಲೆಲ್ಲಿ ಒಂದು 5 ನಿಮಿಷ ನಮಗೆ ಓಂ ನಮಃ ಶಿವಾಯ ಅನ್ನಕ್ಕೆ ಟೈಮ್ ಇರುತ್ತೆ ಅಷ್ಟೇ. ಆದ್ರೆ ಗುರುವಿನ ಕಾರುಣ್ಯ ಇದ್ರೆ, ಗುರುವಿನ ಸಾಕ್ಷಾತ್ಕಾರ ನಮ್ಮ ಮೇಲೆ ಬಿದ್ದಿದ್ರೆ ಅದು ಎಲ್ಲೆಲ್ಲ ಬಿದ್ದಿರಲಿ, ಎಲ್ಲ ನಿಂತಿರ್ತೀವಿ. ಗುರುವಿನ ಆಶೀರ್ವಾದ ಈ ಕೈ ಹೀಗೆ ಮಾಡಿರ್ತಾರೆ, ಅದಷ್ಟು ನಮ್ಮ ಪಾಲಿಗೆ ಆಶೀರ್ವಾದವಾಗಿ ಬಿತ್ತು ಅಂತಾದ್ರೆ, ಅವರ ಆಶೀರ್ವಾದ ನಮ್ಮ ಮೇಲೆ ಬಿದ್ದದ್ದೇ ಆದ್ರೆ ಅವರ ತಪೋಗುಣದ ಏನು ಆಶೀರ್ವಾದ ನಮ್ಮ ಮೇಲೆ ಬೀಳುತ್ತೆ. ಎಲ್ಲರಿಗೆ ಏನು ಉಲ್ಲೇಖ ನಾಗರಾಜ್ ಮಾತಾಡ್ಲಿಕ್ಕೆ ನಮ್ಮ ರಾಜೋಟೇಶ್ವರ ಶ್ರೀಗಳ ಬಗ್ಗೆ ಮಾತಾಡಕ್ಕಾಗಲ್ಲ. ಯಾಕೆ ತಪಸ್ಸು ಅಂತದ್ದು 33 ದಿನಗಳ ತಪಸ್ಸಿಗೆ ಕುಂತು ಗಾಳಿ ಇಲ್ಲ, ಬೆಳಕಿಲ್ಲ, ಏನಿಲ್ಲ. ಎಲ್ಲರೂ ನೋಡಿರುವಂತ ಚಿತ್ರಣ ಎಲ್ಲ 4 ಗಾಡಿ ಮಧ್ಯೆ ಎಲ್ಲಿ ಒಂದು ಅಕ್ಷರದ ಗಾಳಿ ಬರ್ತಾ ಇಲ್ಲ ಅಂತದ್ರೊಳಗೆ ಪವಾಡ ಸದೃಶವಾಗಿ ಅವರು ಉಳಿದು ಬಂದಿರ್ತಾರೆ. ಅದಕ್ಕೆ ಕಾರಣ ಏನು ಅಂತಂದ್ರೆ ಮಹಾಸನ್ನಿಧಿಯವರ ಆಶೀರ್ವಾದ, ನಮ್ಮಲ್ಲಿ ವೀರಶೈವ ಜನಾಂಗದಲ್ಲಿರುವಂತಹ ಒಂದು ಸ್ಥಿತಿ ಸಮಾಧಿ ಯೋಗದ ಒಂದು ಪರಿಪಾಠ ಅನ್ನುವಂಥ ಮಾತನ್ನು ಹೇಳ್ತಾ, ಇಂಥ ಮಹಾತ್ಮರ ಒಂದು ಆಶೀರ್ವಾದ ನಮಗೆ ಇರಲಿ ಅನ್ನುವಂಥ ಮಾತನ್ನು ಹೇಳ್ತಾ ಆ ಮಹಾಸನ್ನಿಧಿಯವರಿಗೆ ಮತ್ತೊಮ್ಮೆ ನನ್ನ ದೀರ್ಘದಂಡ ಪ್ರಣಾಮಗಳನ್ನು ಸಲ್ಲಿಸಿ ನನ್ನ 2 ಮಾತುಗಳನ್ನ ಶ್ರೀಗಳ ಪಾದಕ್ಕೆ ಅರ್ಪಿಸಿ ಎಲ್ಲ ಹಲವರು ಜನಮೂರ್ತಿಗಳಿಗೆ ಮತ್ತೊಮ್ಮೆ ನನ್ನ ಅನಂತ ಪ್ರಣಾಮಗಳನ್ನು ಸಲ್ಲಿಸಿ ಗುರುಗಳಿಗೆ ಅವರ ಪಾದಗಳಿಗೆ ನನ್ನ ಮಾತುಗಳನ್ನು ಅರ್ಪಿಸ್ತಾ ಇದ್ದೀನಿ. ಶ್ರೀಗನ್ನಡ ಗೆಲುವಿಗೆ ಭಾರತ ಪಾಠ. ನುಡಿ ಸೇವೆಯನ್ನು ಸಲ್ಲಿಸಿದಂತಹ ಶ್ರೀ ಬಸವಲಿಂಗಯ್ಯ ದಂಪತಿ ಸಮೇತ